ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇದೇ ತಿಂಗಳ 14ರಿಂದ 26ರವರೆಗೂ ನಡೆಯಲಿರೋ ಫ್ಲವರ್ ಶೋನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. 2719ನೇ ಪುಷ್ಪ ಪ್ರದರ್ಶನ ಕುರಿತು ಮಾಹಿತಿ ನೀಡಿರೋ ತೋಟಗಾರಿಕಾ ಇಲಾಖೆ ನಿರ್ದೇಶಕ ವೈಎಸ್ ಪಾಟೀಲ್, ಈ ಬಾರಿ ತೇಜಸ್ವಿ ವಿಸ್ಮಯ ಥೀಮ್ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಾಡು ಕಂಡ ಅದ್ಭುತ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಮತ್ತು ಸಾಧನೆಗಳ ಕುರಿತು ಪ್ರದರ್ಶನ ಇರಲಿದೆ. ಪ್ರಕೃತಿ ಕೀಟಗಳು ಪಕ್ಷಿಗಳ ಬಗ್ಗೆ ತೇಜಸ್ವಿ ಅವರಿಗೆ ಆಸಕ್ತಿ ಇತ್ತು, ಹೀಗಾಗಿ ಈ ಕುರಿತ ಪ್ರದರ್ಶನವೂ ಇರಲಿದೆ ಅಂತ ತಿಳಿಸಿದರು. ಲಾಲ್ಬಾಗ್ಗೆ ಬರುವ ಸಾರ್ವಜನಿಕರಿಗೆ 80 ರೂಪಾಯಿ, ರಜಾ ದಿನಗಳಲ್ಲಿ 100 ರೂಪಾಯಿ ನಿಗದಿ ಮಾಡಲಾಗಿದೆ. ಉಳಿದಂತೆ 13 ವರ್ಷದೊಳಗಿನ ಮಕ್ಕಳಿಗೆ 30 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಶಾಲಾ ಸಮವಸ್ತ್ರದಲ್ಲಿ ಬರುವ ಮಕ್ಕಳಿಗೆ ಉಚಿತ ಪ್ರವೇಶ ಇದ್ದು ಆನ್ಲೈನ್ ಮೂಲಕ ಸಾರ್ವಜನಿಕರು ಟಿಕೆಟ್ ಪಡೆಯಬಹುದಾಗಿದೆ. ಜನವರಿ 14ರಿಂದ 26ರವರೆಗೆ ಒಟ್ಟು 13 ದಿನಗಳ ಕಾಲ ಈ ಒಂದು ಫ್ಲವರ್ ಶೋನ ನಡೆಸ್ತಾ ಇದ್ದೇವೆ. ಇದಕ್ಕಾಗಲಿ ಪೂರ್ಣ ಸಿದ್ಧತೆಗಳು ಎಲ್ಲ ಪ್ರಾರಂಭವಾಗಿದೆ. ಕೆಲವು ಇನ್ನು ಬಹುಶಃ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಪೂರ್ಣ ಸಿದ್ಧತೆಗಳು ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆ ಆಗ್ತಾ ಇದೆ. ಈ ವರ್ಷದ ಒಂದು ಕಾನ್ಸೆಪ್ಟ್ ಏನು ಅಂದರೆ ತೇಜಸ್ವಿ ವಿಸ್ಮಯ ಅಂತ. ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಬದುಕು ಮತ್ತು ಬರಹ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನವನ್ನು ಮಾಡಿದ್ದೇವೆ. ನಮಗೂ ನಿಮಗೂ ಎಲ್ಲರಿಗೂ ಸಹ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಕಿರುಪರಿಚಿತ. ಅವರ ಸಾಮಾಜಿಕ ಕಳಕಳಿ, ಪರಿಸರ ಕಾಳಜಿ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಕೀಟಗಳ ಬಗ್ಗೆ ಅವರಿಗಿರುವ ಆಸಕ್ತಿ, ಕನ್ನಡ ತಂತ್ರಾಂಶ ಅಭಿವೃದ್ಧಿಪಡಿಸೋದರಲ್ಲಿ ಅವರ ಪಾತ್ರ, ರೈತ ಚಳವಳಿಗಳಲ್ಲಿ, ಬರವಣಿಗೆಯಲ್ಲಿ ಎಲ್ಲ ತೊಡ್ಕೊಂಡಿರೋದು ತಮ್ಮೆಲ್ಲ ಗೊತ್ತಿರೋ ವಿಷಯ. ಅವರ ಕರ್ವಾಲ ಮತ್ತು ಜುಗಾರಿ ಕ್ರಾಸ್ ಕಾದಂಬರಿಗಳು ಅತ್ಯಂತ ಪ್ರಸಿದ್ಧವಾಗಿ ನಮ್ಮೆಲ್ಲರ ಗಮನ ಸೆಳೆದಿದೆ.